ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಕನ್ಫರ್ಮ್ ಲಾಕ್ಡೌನ್ 4.0 ಹೋಗುತ್ತೆ. ಹಾಗಾಗಿ ನಿನ್ನೆ ನರೇಂದ್ರ ಮೋದಿ ಅವರು 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಈಗ ಅದಕ್ಕೆ ಕಂಪ್ಲೀಟ್ ಮಾಹಿತಿ ನಿಧಾನಕ್ಕೆ ಸಿಗ್ತಾ ಹೋಗ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕೇಂದ್ರ ಸರ್ಕಾರದಿಂದ ಮೆಗಾ ಗಿಫ್ಟ್ ಆರ್ಥಿಕತೆಗೆ ಉತ್ತೇಜನ ಕೊಡೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ರೆಡಿಯಾಗಿದ್ದಾರೆ. ವಿವಿಧ ಕ್ಷೇತ್ರಗಳಿಗೆ 20 ಲಕ್ಷ ಕೋಟಿಯ ಪ್ಯಾಕೇಜ್ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಘೋಷಣೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣ, ಏನೇನು ಲಾಭ? ನಿರ್ಮಲಾ ಸೀತಾರಾಮನ್ ಅವರಿಂದ ಸಂಪೂರ್ಣ ವಿವರ. ಕೇಂದ್ರ ಸರ್ಕಾರದ ಮೆಗಾ ಗಿಫ್ಟ್ ಕೆಲವೇ ಹೊತ್ತಿನ ಮುಂಚೆ ಸುದೀರ್ಘ 75 ನಿಮಿಷಗಳ ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜೊತೆಗೆ ರಾಜ್ಯ ಖಾತೆಯ ಸಚಿವ ಅನುರಾಗ್ ಠಾಕೂರ್, ಫೈನಾನ್ಸ್ ಮತ್ತು ಕಾರ್ಪೊರೇಟ್ ಅಫೇರ್ಸ್ ಅವರಿಬ್ಬರು ಕೂಡಿ ಎಲ್ಲದನ್ನು ಕೂಡ ಮಾಹಿತಿಯನ್ನು ದೇಶದ ಜನತೆಯ ಮುಂದಿಟ್ಟರು. ಯಾವ್ಯಾವ ಕ್ಷೇತ್ರಕ್ಕೆ ಹೇಗೆ ಅಲೋಕೇಶನ್ಗಳಾಗಿದೆ ಅನ್ನೋದ್ರ ಬಗ್ಗೆ ಮತ್ತು ಎಲ್ಲ ವರ್ಗದ ಜನರು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಕ್ಷೇತ್ರವಾರು ಎಷ್ಟೆಷ್ಟು ಹಣ, ಯಾರ್ಯಾರಿಗೆ ಲಾಭ, ಏನೇನಾಗುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣ ವಿವರವನ್ನು ಕೊಡ್ತಾ ಹೋದರು. ಬಹಳ ದೊಡ್ಡ ಕ್ವಶನ್ ಇದ್ದದ್ದು ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ಪ್ಯಾಕೇಜನ್ನು ಅವರಿಗೆ ಕೊಟ್ಟಿದ್ದಾರೆ. 3 ಲಕ್ಷ ಕೋಟಿ ಭದ್ರತೆ ರಹಿತ ಸಾಲ. ಅಕ್ಟೋಬರ್ 31ರ ತನಕ ಈ ಸಾಲ ಸೌಲಭ್ಯ ಇರುತ್ತೆ. ಬ್ರೇಕಿಂಗ್ ನ್ಯೂಸ್. ಇದು ಎಲ್ಲಿ ತನಕ 4 ವರ್ಷಗಳ ಕಾಲ ಆ ಸಾಲವನ್ನು ವಾಪಸ್ ಕೊಡೋದಕ್ಕೆ, ಮರುಪಾವತಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. MSME ಸಾಲದಿಂದ 45 ಲಕ್ಷ ಉದ್ಯಮಿಗಳಿಗೆ ಲಾಭ ಆಗುತ್ತೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆಯನ್ನು ಕೆಲವೇ ಹೊತ್ತಿನ ಮುಂಚೆ ಮಾಡಿದ್ರು. ಸಂಕಷ್ಟದಲ್ಲಿದ್ದಾರೆ MSMEಗಳು, ಅವ್ರಿಗೂ ಕೂಡ ಈ ಪ್ಯಾಕೇಜ್, ಸಂಕಷ್ಟದಲ್ಲಿರುವಂತಹ MSMEಗಳಿಗೆ 20,000 ಕೋಟಿ ಪ್ಯಾಕೇಜ್ ಕೂಡ ಘೋಷಣೆ ಆಯಿತು. ಈ ಯೋಜನೆಯಿಂದ 2 ಲಕ್ಷ MSMEಗಳಿಗೆ ಲಾಭ ಆಗುತ್ತೆ ಅನ್ನೋ ಘೋಷಣೆಯನ್ನ ವಿತ್ತ ಸಚಿವರು ಮಾಡಿದ್ರು. ಹಾಗಾದ್ರೆ MSMEಗಳಿಗೆ ಏನೇನು ಪ್ಯಾಕೇಜ್ ಇರುತ್ತೆ? 1 by 1, ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಇಡ್ತೀವಿ. 3 ಲಕ್ಷ ಕೋಟಿ ಭದ್ರತೆ ರಹಿತ ಸಾಲ, ಸಂಕಷ್ಟದಲ್ಲಿರುವಂತಹ MSMEಗಳಿಗೆ 20,000 ಕೋಟಿ ಸಾಲ, MSME ಫಂಡ್ ಆಫ್ ಫಂಡ್ ಮೂಲಕ 50,000 ಕೋಟಿ, MSMEಗಳಿಗೆ ಹೊಸ ವ್ಯಾಖ್ಯಾನ, ಈ ಮೂಲಕ 200 ಕೋಟಿ ತನಕ ಜಾಗತಿಕ ಟೆಂಡರ್ ಇಲ್ಲ. MSMEಗಳಿಗೆ ಇತರೆ ಹಸ್ತಕ್ಷೇಪಗಳಿರಲ್ಲ. ಉದ್ಯಮ ಮತ್ತು ಕಾರ್ಮಿಕರಿಗೆ ಮತ್ತೆ 3 ತಿಂಗಳು 2,500 ಕೋಟಿ EPF ಬೆಂಬಲವನ್ನು ಈ ಮೂಲಕ ಕೊಡಲಾಗ್ತಾ ಇದೆ. ನಂಬರ್ 8, ಉದ್ಯಮ ಮತ್ತು ಕಾರ್ಮಿಕರ EPF ಕೊಡುಗೆ ಇಳಿಕೆ 6,750 ಕೋಟಿ. ಇನ್ನು NBFC, HCS, MFIF ಗೆ 30,000 ಕೋಟಿ ಹಣಕಾಸಿನ ಸಹಾಯ. NBFCಗೆ 45,000 ಕೋಟಿ ಭಾಗಶಃ ಸಾಲ ಭದ್ರತೆ ಯೋಜನೆಯನ್ನು ಕೂಡ 2ನೇ ಬಾರಿಗೆ ಮಾಡ್ತಿದ್ದಾರೆ, ಅಂದರೆ ಕಂಟಿನ್ಯೂ ಆಗ್ತಿದೆ ಅದು. ಜೊತೆಗೆ ಡಿಸ್ಕಾಮ್ಗಳಿಗೆ 90,000 ಕೋಟಿ ಲಿಕ್ವಿಡಿಟಿ, ಒಂದು ರೀತಿ ಡೋಸೇಜ್ ಅದು. ಸೊ ಹಾಗಾಗಿ ಗುತ್ತಿಗೆದಾರರಿಗೆ ಈ ಮೂಲಕ ಪರಿಹಾರ. ರೇರಾಡಿ ರಿಯಲ್ ಎಸ್ಟೇಟ್ ಯೋಜನೆಗಳ ನೋಂದಣಿ ಹಾಗೂ ಕಾಮಗಾರಿ ಮುಕ್ತಾಯ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ಅಫ್ಕೋರ್ಸ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾರೆ ರೇರಾ ಅವರು, ಇನ್ನೇನು ಫಿನಿಶ್ ಆಗ್ತಾ ಇತ್ತು. ಸೊ ಹಾಗಾಗಿ ಮಾಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ. ಇನ್ನು TDS, TCS ಇಳಿಕೆ ಮೂಲಕ 50,000 ಕೋಟಿ ಲಿಕ್ವಿಡಿಟಿ, ಇತರೆ ನೇರ ತೆರಿಗೆ ಕ್ರಮಗಳನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು, ಘೋಷಣೆ ಮಾಡಿದ್ರು. Which is about a 20,000 crore subordinate debt proposition which we are bringing. If the earlier one, which was just now explained by the MOS, was for standard MSMEs who because of lockdown couldn't move forward because they didn't have money, they didn't have cash coming in. So for buying raw materials or paying the wages, if they had a problem, you had that emergency credit line which we spoke about just a minute ago. Now I come to talking about subordinate debt through which we want to infuse about 20,000 crores. These are meant for stressed MSMEs. So if you're providing for the standard, you're now providing for the stressed MSMEs. Now the stressed MSMEs do have a problem of equity. So for them,
through a subordinate debt provision, we want to provide about 20,000 crore liquidity. 2 lakh MSMEs are likely to benefit from this. The functioning of the MSMEs which are NPA or are stressed, all of them will be eligible. For this subordinate debt-based scheme, NPAs or stressed MSMEs will all be eligible for this. The government will be providing about a 4,000 crore as its contribution to the CGT-MSE, the Credit Guarantee Trust, and they will be then able to provide the partial credit guarantee support to the banks, as a result of which stressed and NPA MSMEs will immediately. So we shall ensure that e-market linkage is provided across the board for all these MSMEs so that they are able to find their market easily in the absence of being able to participate in trade fairs which cannot be held in this environment. Also, very importantly, Government of India and also CPSEs, where there are receivables by MSMEs, we now announce that within the next 45 days, all their receivables will be cleared. The CPSEs and Government of India will honor every MSME receivable within the next 45 days.